ಬಾಗಲಕೋಟೆಯ ಪುಂಡಪೋಖರಿ ಬೈಕ್ ಸವಾರರಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ. ಕರ್ಕಶ ಶಬ್ದವನ್ನ ಉಂಟು ಮಾಡುವಂತಹ ಈ ಯಾವ್ಯಾವ ಲೈಸೆನ್ಸ್ಗಳು ಸೈಲೆನ್ಸರ್ಗಳ ಇರುತ್ತಲ್ಲ ಇವೆಲ್ಲವನ್ನ ಈಗ ವಶ ಪಡ್ಕೊಂಡಿದ್ದಾರೆ. ಜೊತೆಗೆ 16 ಬೈಕ್ ಮಾಲೀಕರಿಗೆ ದಂಡ ಸಹಿತವನ್ನ ವಿಧಿಸಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯ ಕಾಲೇಜು ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಬೈಕ್ಗಳ ಈ ಸೈಲೆನ್ಸರ್ಗಳನ್ನೆಲ್ಲ ತೆಗೆಸಿ ರಸ್ತೆ ಮೇಲೆ ಸಾಲಾಗಿ ಇರಿಸಿ ಖಾಕಿ ಪಡೆ ಜೆಸಿಬಿಯಿಂದ ನಾಶಪಡಿಸಿದೆ. ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 6 ಬೈಕ್ಗಳ ಈ ಸೈಲೆನ್ಸರ್ಗಳನ್ನ ಪೊಲೀಸರು ನಾಶಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಶಾಂತಿಗೆ ಭಂಗ ತರುವಂತಹ ಹಾರನ್ನು ಸೈಲೆನ್ಸರ್ ಹಾಕುವವರ ವಿರುದ್ಧ ಶಿಸ್ತು ಕ್ರಮವನ್ನ ವಹಿಸಲಾಗುತ್ತೆ ಅಂತ ಡಿವೈಎಸ್ಪಿ ಗಜಾನನ ಸುತಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗ್ತದೆ. ಎಷ್ಟೋ ಹುಡುಗರು ಅದನ್ನ ಲೋಕಲ್ ಮಾರ್ಕೆಟಲ್ಲಿ ಈ ಸೈಲೆನ್ಸರ್ಗಳನ್ನ ಚೇಂಜ್ ಮಾಡಿಬಿಟ್ಟು ಹೆಚ್ಚಿಗೆ ಶಬ್ದ ಮಾಡಿ ಕಿರಿಕಿರಿ ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಉಂಟು ಮಾಡ್ತಾ ಇದ್ರು. ಅಂತಹ 16 ಬೈಕ್ಗಳನ್ನ ಪತ್ತೆ ಹಚ್ಚಿ 16 ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಇವತ್ತು ಡಿಸ್ಟ್ರಾಯ್ ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟವನ್ನ ತಲುಪ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂನಿಂದ ಕೆಲಕಾಲ ಶರಾವತಿ ನದಿಗೆ ಮತ್ತೆ ನೀರನ್ನ ಬಿಡುಗಡೆ ಮಾಡಲಾಯಿತು. ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಲಾಶಯದಿಂದ ನೀರನ್ನ ಬಿಡುಗಡೆಗೊಳಿಸಿದ್ರು. ಜಲಾಶಯದ 5ನೇ ಗೇಟ್ ಮೂಲಕ 3.5 ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಗರಿಷ್ಠ 1819 ಅಡಿ ಎತ್ತರದ ಲಿಂಗನಮಕ್ಕಿ ಡ್ಯಾಂನಲ್ಲಿ 1817 ಅಡಿ ನೀರು ಭರ್ತಿಯಾಗಿದೆ. ಇನ್ನು ಕೆಲ ಗಂಟೆಗಳ ಕಾಲ ನೀರನ್ನ ಹರಿಸಿ ಮತ್ತೆ ಗೇಟನ್ನ ಬಂದ್ ಮಾಡಲಾಗಿದ್ದು ಜಲಾಶಯದ ಒಳಹರಿವು ಆಧರಿಸಿ ಭವಿಷ್ಯದಲ್ಲಿ ನೀರನ್ನ ಬಿಡಲು ಸದ್ಯ ಕೆಪಿಸಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅಂದರೆ ತುಂಬ ಖುಷಿ ಇದೆ. ಮುಂಚೆ ಎಲ್ಲ ಔಟ್ಸೈಡರ್ಸ್ಗೆ ಬಿಡ್ತಿರ್ಲಿಲ್ಲ, ಬಟ್ ಇವಾಗ ಇವತ್ತಿನ ದಿನದಲ್ಲಿ ಬಿಟ್ಟಿರೋದು ಕೂಡ ಖುಷಿ ಇದೆ. ಏನಕ್ಕಂದರೆ ನಮ್ಮ ಸ್ಟೇಟಲ್ಲಿರೋರು ಎಷ್ಟೋ ಜನ ಈ ಪ್ಲೇಸ್ನ ನೋಡೇ ಇಲ್ಲ. ನೋಡೋದ್ರಿಂದ ಅವ್ರಿಗೂ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯಿನ ಅಬ್ಬರ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಈಗ ಮಲಪ್ರಭೆ ಬಹಳಷ್ಟು ತುಂಬಿ ಹರಿತಾ ಇದೆ. ಇನ್ನು ನದಿ ಪಾತ್ರದ ಜನರು ಬಾಗಿನವನ್ನ ಅರ್ಪಿಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದಲ್ಲಿ ಮಲಪ್ರಭೆಗೆ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ಇನ್ನು ಜಾಲಿಕೊಪ್ಪ ಗ್ರಾಮದ ಅಲೌಕಿಕ ಮಂದಿರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಾಗಿನವನ್ನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ನೆರವೇರಿತು. ಮತ್ತೊಂದು ಕಡೆ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿಗೆ ಜಾಲಿಕೊಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಬಾಗಿನವನ್ನ ಅರ್ಪಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಶ್ವನಾಥ ಐ ಪಾಟೀಲ್, ರೈತ ಮುಖಂಡರಾಗಿರುವಂತಹ ಮಹಂತೇಶ್, ಬೇರಪ್ಪ, ದೇಸನೂರು, ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ज्योति बसवेश्वर महाराज की जगत ज्योति ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಮೂಢನಂಬಿಕೆಯ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಪರಮಾತ್ಮ ಬರ್ತಾನೆ, ಜೀವ ತೆಗೆದುಕೊಂಡು ಹೋಗ್ತಾನೆಗಿಂತ ಅನಂತಪುರ ಗ್ರಾಮದ ಎರಕರ ಕುಟುಂಬದ 4 ಜನ ಸೇರಿದಂತೆ ಒಟ್ಟು 21 ಜನ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ರು. ಸೆಪ್ಟೆಂಬರ್ 8ರಂದು ಪ್ರಾಣತ್ಯಾಗವನ್ನ ಮಾಡೋದಕ್ಕಂತ ಉತ್ತರ ಪ್ರದೇಶದಿಂದ ಈ ಭಕ್ತರು ಆಗಮಿಸಿದ್ರು. ಸಂತ ರಾಮಪಾಲನ ಅನುಯಾಯಿಗಳಾಗಿರುವಂತಹ ಇವರು ಪುಸ್ತಕವನ್ನ ಓದಿ ಹಾಗೂ ಪ್ರವಚನವನ್ನ ಕೇಳಿ ಪ್ರಾಣ ತ್ಯಾಗ ಮಾಡೋದಕ್ಕೂ ಮುಂದಾಗಿದ್ರು. ವಿಚಾರ ತಿಳಿದಿದ್ದಂತೆ ಭಕ್ತರ ಮನೆಗೆ ಭೇಟಿ ನೀಡಿದ ಚಿಕ್ಕೋಡಿಯ ಎಸಿ, ಇನ್ನು ಅಥಣಿಯ ಡಿವೈಎಸ್ಪಿ, ತಹಶೀಲ್ದಾರ್ ಹಾಗೂ ಸ್ವಾಮೀಜಿಗಳು ಭಕ್ತರ ಮನವೊಲಿಸಿದ್ದಾರೆ. ಸರಿತಾ ಬೇಡ ಇವರು ಉತ್ತರ ಪ್ರದೇಶ ಬರ್ತಾರೆ. ಯಾವ ಕುಣಾಕ್ ಅವರು ಡ್ಯೂಟಿ ಮಾಡ್ತಿರ್ತಾರೆ. ಏನೋ ಟೆಂಪ್ರವರಿ ಕೆಲಸ.
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಕುಬಾ ಕಾಲೋನಿಯ ನಿವಾಸಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕಾಲೋನಿಯಲ್ಲಿ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲ. ಸಮರ್ಪಕ ರಸ್ತೆಯನ್ನ ನಿರ್ಮಿಸಿಕೊಡಿ ಅಂತ ನಿವಾಸಿಗಳು ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ರಂತೆ. ಇದರಿಂದ ಬೇಸತ್ತು ಹಣವನ್ನ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಶಾಸಕರು ಅಧಿಕಾರಿಗಳಿದ್ರು ಕೂಡ ನಾವೇ ಹಣವನ್ನ ಸಂಗ್ರಹಿಸಿ ರಸ್ತೆಯನ್ನ ನಿರ್ಮಿಸುವ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ. ಜೊತೆಯಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ಕಾರದ ಬಳಿ ಹಣ ಇಲ್ವಾ? ಒಂದು ರಸ್ತೆಗಾಗಿ ಎಷ್ಟು ಸಾರಿ ನಾವು ಅಲೆದಾಡಬೇಕು ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೋತಿಯ ಅಂತ್ಯಕ್ರಿಯೆ ಹಿಂದೂ ವಿಧಿವಿಧಾನದಂತೆ ನೆರವೇರಿದೆ. ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಕೋವಿಯೊಂದು ಸಾವಿಗೀಡಾಗಿತ್ತು. ಇನ್ನು ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಗ್ರಾಮಸ್ಥರು ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನ ಕಟ್ಟುತ್ತಿರುವಂತ ಜಾಗದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಕೋತಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅದೇ ಜಾಗದಲ್ಲಿ ಕೋತಿಯ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಪೂಜೆ ಪುನಸ್ಕಾರ ಭಜನೆಯ ಮೂಲಕ ಕೋತಿಯ ಅಂತ್ಯ ಕಾರ್ಯವನ್ನ ನೆರವೇರಿಸಿದ್ದಾರೆ. ಶ್ರೀ ಮಹಾವೀರಾಂಜನೇಯ ಮಹಾಸ್ವಾಮಿ ಮಹಾರಾಜ್ ಜೈ. ಕಾಯ ಕರ್ಮದೇವಾಯ ಸರ್ವರೂಪಿಣೇ ನಮೋ ನಮಃ. ಸರ್ವರಕ್ಷಕ ಸರ್ವಕವಚ. ಬಾಗಲಕೋಟೆಯಲ್ಲಿ ಚಿಕ್ಕಲಕ್ಕಿ ಗ್ರಾಮದ ಆರಾಧ್ಯ ದೈವ ಮಾಳಿಂಗರಾಯನ ಜಾತ್ರೆ ನಿಮಿತ್ತ ದೇವರ ಗದ್ದುಗೆ ಮೇಲಿನ ತೆಂಗಿನಕಾಯಿ ದಾಖಲೆ ಬೆಲೆಗೆ ಹರಾಜಾಗಿದೆ. ಇನ್ನು ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದಲ್ಲಿರುವಂತಹ ಈ ಮಾಳಿಂಗರಾಯನ ಗದ್ದುಗೆ ಮೇಲಿನ ತೆಂಗಿನಕಾಯಿ ಬರೋಬ್ಬರಿ 5,70,000 ರೂಪಾಯಿಗೆ ಹರಾಜಾಗಿದೆ. ಇನ್ನು ಚಿಕ್ಕಲಕ್ಕಿ ಮಾಳಿಂಗರಾಯನ ಭಕ್ತ ಇನ್ನು ತ್ರಿಕೂಟ ಗ್ರಾಮದ ನಿವಾಸಿ ಮಹಾವೀರ ಹರಕೆ ಎಂಬಾತಾತ ಹರಾಜಿನಲ್ಲಿ ದಾಖಲೆ ಮೊತ್ತವನ್ನ ಕೊಟ್ಟು ಗದ್ದುಗೆ ಮೇಲಿನ ತೆಂಗಿನಕಾಯಿಯನ್ನು ಪಡೆದುಕೊಂಡಿದ್ದಾರೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಜನರಿಗೆ ಉಚಿತ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನ ವಿತರಿಸಲಾಯಿತು. ಕ್ಲಬ್ನಿಂದ ಶ್ರೀರಂಗಪಟ್ಟಣಾದ್ಯಂತ 101 ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನು ವಿತರಿಸಲಾಗಿದೆ. ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ಪರಿಸರ ಕಳಕಳಿ ಜಾಗೃತಿಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಕಾರಣ ಆಗಿದ್ದು, ಜೊತೆಯಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಹಾನಿ ತರುವಂತಹ ಬಣ್ಣದ ಗಣಪತಿಯ ಬದಲಿಗೆ ಮಣ್ಣಿನ ಗಣೇಶನನ್ನ ಕೂರಿಸಿ ಪೂಜಿಸುವುದಕ್ಕೆ ಕರೆ ನೀಡಲಾಯಿತು. ಮಣ್ಣಿನ ಗಣಪತಿಯನ್ನ ಕೂರಿಸಿ ಪರಿಸರ ಕಳವಳಿಯನ್ನ ಮಾಡುವಂತೆ ಎಲ್ಲರಿಗೂ ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ರೌಡಿ ಶೀಟರ್ ಪೆರೇಡ್ ನಡೆಸುವ ಮೂಲಕ ಕಾಕಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ವಿಜಯಪುರ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ರೌಡಿ ಶೀಟರ್ ಪೆರೇಡ್ ಅನ್ನ ಕರೆಸಲಾಗಿತ್ತು. ಇನ್ನು ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಣೇಶ ಹಬ್ಬವನ್ನ ಅಚ್ಚುಕಟ್ಟಾಗಿ ಆಚರಿಸಲು ಪೊಲೀಸರು ಸೂಚನೆ ನೀಡಿದ್ರು. ಇನ್ನು ಎಸ್ಪಿ ಲಕ್ಷ್ಮಣ್ಣ ಜೊತೆಯಲ್ಲಿ ಅವರ ಸೂಚನೆಯ ಮೇರೆಗೆ ಆಯಾ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಸಿಬ್ಬಂದಿ ರೌಡಿ ಪೆರೇಡ್ ನಡೆಸುವ ಮೂಲಕ ರೌಡಿ ಶೀಟರ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಯಾಣಿಕರೊಬ್ಬರು ಮರೆತು ಹೋಗಿದ್ದ ಚಿನ್ನ ಹಾಗೂ ಹಣವಿದ್ದಂತ ಬ್ಯಾಗ್ ಅನ್ನ ಮರಳಿ ಕೊಟ್ಟು ಚಾಲಕ ಹಾಗೂ ನಿರ್ವಾಹಕರು ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಬಸ್ ಇಳಿಯುವಂತಹ ಬರದಲ್ಲಿ ದಂಪತಿ ವ್ಯಾನಿಟಿ ಬ್ಯಾಗ್ ಅನ್ನು ಮರೆತಿದ್ರು. 6,000 ನಗದು ಹಾಗೂ 5 ಗ್ರಾಂ ಚಿನ್ನವಿದ್ದಂತ ಬ್ಯಾಗ್ ಅನ್ನ ಸಾರಿಗೆ ವ್ಯವಸ್ಥಾಪಕ ಬಿರಾದರ್ ಮೂಲಕ ಚಾಲಕ ವಿವಿ ಪಾಟೀಲ್, ನಿರ್ವಾಹಕ ಮಲ್ಲಪ್ಪ ಎನ್ನುವವರು ವಾಪಸ್ ಕೊಟ್ಟಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.